ಅದೇ ರೀತಿಯಾಗಿ ರಾಜ್ಯದಲ್ಲಿ ಉಪಚುನಾವಣಾ ಕಾವು ಎರಡೂ ಪಕ್ಷದಲ್ಲೂ ಕೂಡ ಇರ್ತಾ ಇದೆ. ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ತೀವಿ, ನಾಡಿದ್ದು ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಶಾಸಕ ವಿನಯ್ ಕುಲಕರ್ಣಿ ಹೇಳ್ತಾ ಇದ್ದಾರೆ. ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆದ್ದೇ ಗೆಲ್ತೀವಿ, ಇನ್ನು ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ, ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ ನಾನು ಕೂಡ. ದಾವಣಗೆರೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಹಾಗಾಗಿ ದಾವಣಗೆರೆಯಲ್ಲಿ ಗೆಲ್ಲೋ ಅಂತೆಯೇ ಬಾಗಲಕೋಟೆಯಲ್ಲೂ ಕೂಡ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇರುವಂತದ್ದು. ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಬೈ ಎಲೆಕ್ಷನ್ ಕುರಿತಾಗಿ ಪ್ರತಿಕ್ರಿಯೆ ನೀಡಿರುವಂತದ್ದು. ನಾಡದಿಂದ ನಾನು ಹೋಗ್ತೀನಿ, ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ನಾಡದಿಂದ ಹೋದ್ರೆ ಕಂಟಿನ್ಯೂ ಆ ಕ್ಷೇತ್ರದಲ್ಲಿ ಸರ್, ಈ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಪೈಲ್ವಾನ್ರಾಗ ನೀವು ತಗೊಂಡ್ರು ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮ್ಯಾಗ ಅವರು ಆಕಾಂಕ್ಷಿಗಳಿದ್ರು ಕೇಳ್ತಾರ ಪಕ್ಷದಾಗ. ಹಂಗಾಗಿ ಒಂದ್ಸಲ ಅಲ್ಲಿ ನಮ್ ಜಬ್ಬಾರ್ ಅವ್ರನ್ನ ದಾವಣಗೆರೆಯಿಂದನೇ MLC ಮಾಡಿದ್ದ, ಆ ಕ್ಷೇತ್ರಕ್ಕೆ ಅನ್ಯಾಯ ಆಗೈತೆ ಅನ್ನೋ ಸಲುವಾಗಿನ MLC ಮಾಡಿದ್ದು ಜಬ್ಬಾರ್ ಅವ್ರನ್ನ ಅಲ್ಲಿಂದ MLC ಮಾಡಿ. ನಾಡದಿಂದ ನಾನು ಹೋಗ್ತೀನಿ, ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ನಾಡದಿಂದ ಹೋದ್ರೆ ಕಂಟಿನ್ಯೂ ಆ ಕ್ಷೇತ್ರದಲ್ಲಿ ಸರ್, ಈ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಪೈಲ್ವಾನ್ರಾಗ ನೀವು ತಗೊಂಡ್ರು ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮ್ಯಾಗ ಅವರು ಆಕಾಂಕ್ಷಿಗಳಿದ್ರು ಕೇಳ್ತಾರ ಪಕ್ಷದಾಗ. ಹಂಗಾಗಿ ಒಂದ್ಸಲ ಅಲ್ಲಿ ನಮ್ ಜಬ್ಬಾರ್ ಅವ್ರನ್ನ ದಾವಣಗೆರೆಯಿಂದನೇ MLC ಮಾಡಿದ್ದ, ಆ ಕ್ಷೇತ್ರಕ್ಕೆ ಅನ್ಯಾಯ ಆಗೈತೆ ಅನ್ನೋ ಸಲುವಾಗಿನ MLC ಮಾಡಿದ್ದು ಜಬ್ಬಾರ್ ಅವ್ರನ್ನ ಅಲ್ಲಿಂದ MLC ಮಾಡಿ. ನಾಡದಿಂದ ನಾನು ಹೋಗ್ತೀನಿ, ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ.